Hello, Namaskara. ನಾನು ನಿಮ್ಮ ಅರ್ಪಿತಾ ಅಭಿಷೇಕ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತಿಂದು ವಿಡಿಯೋ ಇಸ್ ಆಲ್ ಅಬೌಟ್ ಮೈ 2024 ಮೇಕಪ್ ಟ್ಯುಟೋರಿಯಲ್. ನಾನು ಇಡೀ ವರ್ಷ ಇದು ಒಂದೇ ಮೇಕಪ್ ಮಾಡ್ಕೊತಾ ಇದ್ದಿದ್ದು. ಆ್ಯಂಡ್ ಲಾಸ್ಟ್ ವಿಡಿಯೋಲಿ ವ್ಲಾಗಲ್ಲಿ ನೀವೆಲ್ಲ ಕೇಳಿದ್ರಿ ಒಂದು ಮೇಕಪ್ ಟ್ಯುಟೋರಿಯಲ್ ಮಾಡಿ ಅಂತ. ಸೊ ಹಾಗಾಗಿ ಕುತ್ಕೋತಾ ಇದ್ದೀನಿ. ಆ್ಯಂಡ್ ನಿಮ್ಗೊಂಚೂರು ಬೋರ್ ಆಗಬಾರ್ದಲ್ವಾ ಬರೀ ಮೇಕಪ್ ಬಗ್ಗೆನೇ ಮೇಕಪ್ ಅಪ್ಲೈ ಮಾಡ್ಕೊಳ್ಳುವಾಗೆಲ್ಲ ಅಂತ ಹೇಳಿ ಐ ಆಮ್ ಟಾಕಿಂಗ್ ಅಬೌಟ್ ಮೈ ವಿಷನ್ ಬೋರ್ಡ್. ನಾನು ಹೆಂಗೆ ನನ್ನ ವಿಷನ್ ಬೋರ್ಡ್ ಪ್ರಾಕ್ಟೀಸಸ್ ಶುರು ಮಾಡಿದೆ, ಹೆಂಗೆ ನನ್ನ ಜರ್ನಿ ಶುರು ಆಯಿತು, ಅದ್ರ ಬಗ್ಗೆನೂ ಮಾತಾಡ್ಕೊತ ಮೇಕಪ್ ಮಾಡೋಣ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಈಗ ನನ್ನ ಫೇಸ್ ಮೇಲೆ ಏನೂ ಇಲ್ಲ. ಇನ್ಫ್ಯಾಕ್ಟ್ ಬೆಳಗ್ಗೆ 10-10:30 ನಾನು ಸ್ನಾನ ಮಾಡಿದಾಗ ಫೇಸ್ ವಾಶ್ ಮಾಡಿರೋದು, ಇನ್ನೂ ಏನೂ ಅಪ್ಲೈ ಮಾಡಿಲ್ಲ. ಎನಿವೇಸ್ ಇಷ್ಟೇ ಪ್ರಾಡಕ್ಟ್ ಸಾಕು ನಮಗೆ. ಇನ್ಫ್ಯಾಕ್ಟ್ ನಾನು ಬ್ಲಷು ಲಿಪ್ಸ್ಟಿಕ್ ಎಲ್ಲ ಎರಡೆರಡು ಆಪ್ಷನ್ ಇಟ್ಕೊಂಡಿದ್ದೀನಿ. ವೆರಿ ಮಿನಿಮಲ್ ಪ್ರಾಡಕ್ಟ್ಸ್. ಸೊ ಫಸ್ಟು ನಾನು ಫೇಸ್ಗೆ ಮಾಯಿಶ್ಚರೈಸರ್ ಅಪ್ಲೈ ಮಾಡ್ತಾ ಇದ್ದೀನಿ. ಆ್ಯಂಡ್ ಎಲ್ಲ ಪ್ರಾಡಕ್ಟ್ಸ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ದಿಸ್ ಇಸ್ ಫ್ರಮ್ ಲಾರಿಯಲ್ ಪ್ಯಾರಿಸ್. ಇದು ನನಗೆ ಆಲ್ಮೋಸ್ಟ್ ಐ ಥಿಂಕ್ ಒಂದು 3-4 ಮಂತ್ಸಿಂದ ಯೂಸ್ ಮಾಡ್ತಾ ಇರೋದು. ಇದು ಸೆಕೆಂಡ್ ಡಬ್ಬ ಆಲ್ರೆಡಿ ಖಾಲಿ ಆಯಿತು. ಇವಾಗ 3ನೇದು ತರಿಸಿದ್ದೀನಿ. ಎಷ್ಟು ಅಪ್ಲೈ ಮಾಡಿದ್ರೂ ಚೆನ್ನಾಗಿ ಅನಿಸುತ್ತೆ, ಅಷ್ಟು ಇಷ್ಟ ನನಗೆ. ಸೊ ಮೇಕಪ್ ಮಾಡೋ ಟೈಮಲ್ಲಿ ಸ್ವಲ್ಪ ಜಾಸ್ತಿನೇ ಅಪ್ಲೈ ಮಾಡ್ತೀನಿ, ಬಿಕಾಸ್ ಒಂದು ಸ್ಮೂತ್ ಇವನ್ ಫೇಸ್ ಕೊಡುತ್ತೆ. ಸೊ ಈಗ ಹಾಗೆ ನಂದು ವಿಷನ್ ಬೋರ್ಡ್ ಜರ್ನಿ ಬಗ್ಗೆ ಮಾತಾಡೋಣ. ಹೌ ಇಟ್ ಆಲ್ ಸ್ಟಾರ್ಟೆಡ್ ಅಂತ. ನೀವು ನಂಬಲ್ಲ, ನಾನು ಫಸ್ಟು ವಿಷನ್ ಬೋರ್ಡ್ ಅಂತ ಶುರು ಮಾಡಿದ್ದೆ ನಾನು 7th ಸ್ಟ್ಯಾಂಡರ್ಡಲ್ಲಿ ಇರುವಾಗ. ಮೈಟ್ ಸೌಂಡ್ ವಿಯರ್ಡ್, ಅಥವಾ ನಿಮಗೆ ಹೆಂಗಪ್ಪ ಇವಳಿಗೆ 7ನೇ ಕ್ಲಾಸಲ್ಲೇ ಗೊತ್ತಾಯ್ತು. 7ನೇ ಕ್ಲಾಸ್ ಅಂದರೆ ಎಷ್ಟು ತುಂಬ ವರ್ಷದ ಹಿಂದೆ. ಹೆಂಗೆ ಅಂತ ಅಂದರೆ ನನಗೆ ಆವಾಗ ಏನು ವಿಷನ್ ಬೋರ್ಡು ಮ್ಯಾನಿಫೆಸ್ಟೇಷನ್ನು ಇದೆಲ್ಲ ಏನೂ ಗೊತ್ತಿರಲಿಲ್ಲ. ಹೆಂಗೆ ಸ್ಟಾರ್ಟ್ ಆಯಿತು ಅಂತ ಅಂದರೆ, ನನಗೆ ತಲೆಯಲ್ಲಿದ್ದಿದ್ದು ನನಗೇನಾದರೂ ಇಷ್ಟ ಆದರೆ, ಆವಾಗೆಲ್ಲ ಚಿಕ್ಕ ವಯಸ್ಸಲ್ಲಿ ನಮಗೇನು ಆಸೆಗಳಿರುತ್ತಪ್ಪ, ವೆರಿ ಮಿನಿಮಲ್ ಸಣ್ಣ ಸಣ್ಣ ಆಸೆಗಳಲ್ವ. ಸೊ ನನಗೆ ಅದ್ರ ರಿಲೇಟೆಡ್ ಏನಾದರೂ ಪಿಕ್ಚರ್ಸ್ ಸಿಕ್ಕಿದ್ರೆ ಅದನ್ನು ಕಟ್ ಮಾಡಿಬಿಟ್ಟು ನನ್ನ ರೂಮಲ್ಲಿ ಅಂಟಿಸ್ಕೊತಾ ಇದ್ದೆ, ಗೋಡೆ ಮೇಲೇ ಸುಮ್ಮನೆ ಸ್ಟಿಕ್ ಮಾಡ್ಕೊತಾ ಇದ್ದೆ, ಒಂದೇ ಒಂದು ಫೋಟೋ ಆ ಥರ. ಸೊ ಹಾಗೆ ಅದನ್ನು ಸ್ಟಿಕ್ ಮಾಡಿಕೊಂಡು ಡೈಲಿ ಅದನ್ನು ನೋಡ್ತಾ ಇರೋದು. ಇದು ನನ್ನ ಲೈಫಲ್ಲಿ ಆಲ್ರೆಡಿ ಈ ವಸ್ತು ಇದ್ದರೆ, ಅಥವಾ ಈ ಜಾಗಕ್ಕೆ ನಾನು ಆಲ್ರೆಡಿ ಹೋದರೆ, ಇದು ನನ್ನ ಹತ್ರ ಇದ್ದರೆ ಹೆಂಗೆ ಅನಿಸುತ್ತೆ, ಅದನ್ನು ನಾನೇ ಮಿಮಿಕ್ ಮಾಡ್ತಾಯಿದ್ದೆ. ಒಂಥರ ಡ್ಯುಯಲ್ ಕ್ಯಾರೆಕ್ಟರ್ ಥರ. ನನ್ನ ಹತ್ರ ಆಲ್ರೆಡಿ ಅದಿದೆ, ಸಿಕ್ಬಿಟ್ಟಿದೆ, ಹೆಂಗೆ ನಾನು ಅದನ್ನು ಯೂಸ್ ಮಾಡ್ತಾ ಇರ್ತೀನಿ, ಅಥವಾ ಆ ಜಾಗಕ್ಕೆ ನಾನು ಆಲ್ರೆಡಿ ಹೋಗ್ಬಿಟ್ಟಿದ್ರೆ ಯಾವ ಥರ ಡ್ರೆಸ್ ಹಾಕೋತೀನಿ, ಈ ಥರ ಎಲ್ಲ ನಾನೇ ಮೈಂಡಲ್ಲಿ ಒಂದು ಸ್ಟೋರಿ ಕ್ರಿಯೇಟ್ ಮಾಡಿಕೊಂಡು ಯೋಚನೆ ಮಾಡ್ತಾ ಇರ್ತಿದ್ದೆ. ಸೊ ದಟ್ ಈಸ್ ಹೌ ಇಟ್ ಸ್ಟಾರ್ಟೆಡ್. ನೆಕ್ಸ್ಟು ನಾನು ಇವಾಗ ಲಿಪ್ ಬಾಮ್ ಹಾಕೋಬೇಕು. ಫಸ್ಟ್ ಇದನ್ನೆಲ್ಲ ಇವಾಗ ಉಯ್ದು ಬಿಡ್ತೀನಿ ಇಲ್ಲೇ, ಬಿಕಾಸ್ ನಂಗೆ ಹಿಂಗೆ ಬಾಕ್ಸಲ್ಲೆಲ್ಲ ಇಟ್ಕೊಂಡ್ರೆ ಆಗೋಲ್ಲ. ಲಿಪ್ ಬಾಮ್, ಬಿಕಾಸ್ ಲಾಸ್ಟಲ್ಲಿ ನಾವು ಲಿಪ್ಸ್ಟಿಕ್ ಹಚ್ಕೊಳ್ಳೋದು, ಅಲ್ಲಿ ತನಕ ಒಂಚೂರು ಮಾಯಿಶ್ಚರೈಸ್ ಆಗಲಿ. ನಾನು ನಿವ್ಯಾ ಲಿಪ್ ಬಾಮ್ ಯೂಸ್ ಮಾಡೋದು ಯಾವಾಗ್ಲೂ. ನೆಕ್ಸ್ಟ್ ಬಂದು ಸ್ಟ್ರೋಕ್ ಕ್ರೀಮ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಬೈ ಫೇಸಸ್ ಕ್ಯಾನಡಾ. ಇವ್ರು ಆ್ಯಕ್ಚುಲಿ ನನಗೆ ನನಗೆ ಕೊಲ್ಯಾಬ್ರೇಷನ್ಗೆ ಅಂತ ಕಳಿಸ್ಕೊಟ್ಟಿದ್ದು, ಬಟ್ ಐ ಆಬ್ಸಲ್ಯೂಟ್ಲಿ ಲವ್ ದಿಸ್ ಪ್ರಾಡಕ್ಟ್. ಸೊ ಆವಾಗಲಿಂದನೂ ನಾನು ಇದನ್ನೇ ಯೂಸ್ ಮಾಡೋದು. ತುಂಬ ಚೆನ್ನಾಗಿದೆ. ಇದು ಒಂಥರ ಗ್ಲೋಯಿ ಫಿನಿಶ್ ಕೊಡುತ್ತೆ, ಆ್ಯಂಡ್ ಒಂಥರ ವೆಲ್ವೆಟಿ ಲುಕ್ ಕೊಡುತ್ತೆ. ಸಾಫ್ಟಾಗಿರುತ್ತೆ. ಇದಾದಮೇಲೆ ಫೌಂಡೇಶನ್ ಹಾಕಿದ್ರೆ ಸೊ ಚೆನ್ನಾಗಿ ಇದನ್ನು ಹಚ್ಕೋತೀನಿ. ನಂಗೆ ಯೂಶ್ವಲಿ ಮೇಕಪ್ ಲುಕ್ ಸ್ವಲ್ಪ ಗ್ಲೋಯಿ ಆಗಿದ್ದರೆ ತುಂಬ ಇಷ್ಟ ಆಗುತ್ತೆ. ಸೊ ಇದನ್ನು ಚೆನ್ನಾಗಿ ಹಚ್ಕೊತೀನಿ. ಮುಂಚೆ ನಾನು ಮ್ಯಾಕ್ ಸ್ಟ್ರೋಕ್ ಕ್ರೀಮ್ ಯೂಸ್ ಮಾಡ್ತಾ ಇದ್ದೆ, ಬಟ್ ಅದು ತುಂಬ ಎಕ್ಸ್ಪೆನ್ಸಿವ್ ಕಂಪ್ಯಾರಿಟಿವ್ಲಿ. ಇದು ಬಂದಾದಮೇಲೆ ನನಗನ್ನಿಸ್ತು ಎರಡೂ ಆಲ್ಮೋಸ್ಟ್ ಸೇಮ್ ಇದೆ. ಇನ್ನೂ ಆ್ಯಕ್ಚುಲಿ ನನಗೆ ಜಾಸ್ತಿ ಇಷ್ಟ ಆಯಿತು ಮ್ಯಾಕ್ಗಿಂತ. ಸೊ ಐ ಥಾಟ್ ಸುಮ್ಮನೆ ಅಷ್ಟೊಂದು ದುಡ್ಡು ಖರ್ಚು ಮಾಡಿ ಯಾಕೆ, ಇದೇ ಚೆನ್ನಾಗಿ ವರ್ಕ್ ಆಗುತ್ತಲ್ಲ ಅಂತ ಅವತ್ತಿಂದ ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾನು ಏನೇ ಪ್ರಾಡಕ್ಟ್ ಅಪ್ಲೈ ಮಾಡಿದ್ರೂ ನೆಕ್ಕಿಗೂ ಅಪ್ಲೈ ಮಾಡ್ಕೊಳ್ಳೋ ಥರ ನೋಡ್ತೀನಿ, ಸೊ ದ್ಯಾಟ್ ಇವನ್ ಆಗಿ ಕಾಣಿಸ್ಬೇಕು, ಅನ್ಇವನ್ ಆಗಿ ಕಾಣಿಸ್ಬಾರ್ದು ಅಂತ. ಆ್ಯಂಡ್ ಇಲ್ಲೆಲ್ಲನೂ ಪಳಪಳ ಅಂದರೆ ಚೆನ್ನಾಗಿರುತ್ತೆ. ಇನ್ ಕೇಸ್ ನಾನೇನಾದರೂ ಬ್ಲೌಸ್ ಎಲ್ಲ ಸ್ವಲ್ಪ ಡೀಪ್ ಇದ್ದರೆ, ಇದೆಲ್ಲ ಕಾಣಿಸಿದ್ರೆ ಇಲ್ಲೂ ಅಪ್ಲೈ ಮಾಡ್ಕೊತೀನಿ. ನನಗೆ ಆ್ಯಕ್ಚುಲಿ ಈ ಕಾಲರ್ ಬೋನ್ ಸಕ್ಕದಾಗಿದೆ, ಹೆರಿಡಿಟ್ರಿ ಇರ್ಬೋದು ನಮ್ಮ ಅಮ್ಮನ ಥರ. ಸೊ ನಂಗೆ ಚೆನ್ನಾಗಿ ಕಾಣುತ್ತೆ, ಹಾಗಾಗಿ ಅಲ್ಲೂ ಎಲ್ಲ ಹಾಕ್ಕೋತೀನಿ, ಸ್ವಲ್ಪ ಪಳಪಳ ಅಂತ ಚೆನ್ನಾಗಿ ಅನ್ನತ್ತೆ ಅಂತ. ಸೊ ನೆಕ್ಸ್ಟ್ ಬಂದು
ಫೌಂಡೇಶನ್. ಇದು ಮೆಬಿಲಿನ್ದು ಸೂಪರ್ ಸ್ಟೇ ಫೌಂಡೇಶನ್. ನಂದು ಶೇಡ್ ಬಂದ್ಬಿಟ್ಟು 128. ಆ್ಯಕ್ಚುಲಿ ನನ್ನ ಶೇಡ್ ಇನ್ನೂ ಲೈಟರ್ ಶೇಡ್. ನಾನು ಯಾವಾಗ್ಲೂ ಫೌಂಡೇಶನ್ ಅಂತ ಬಂದಾಗ ನನ್ನ ಸ್ಕಿನ್ ಟೋನ್ಗಿಂತ ಡಾರ್ಕರ್ ಶೇಡ್ ತೊಗೋತೀನಿ. ಬಿಕಾಸ್ ನನ್ನ ಸ್ಕಿನ್ ಟೋನ್ಗಿಂತ ಎಲ್ಲರೂ ಸಜೆಸ್ಟ್ ಮಾಡೋದು ಒಂದು ಶೇಡ್ ಲೈಟರ್ ತೊಗೊಳ್ಳಿ ಅಂತ. ನನಗೆ ಆ ಥರ ಇಷ್ಟ ಆಗಲ್ಲ. ಒಂಥರ ಫೋಟೋಸ್ಗೆಲ್ಲ ಬೆಳ್ಳಗೆ ಕಾಣಿಸ್ಬಿಟ್ರೆ ನನಗೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ನಾನು ಒಂದು ಶೇಡ್ ಡಾರ್ಕರ್ ತೊಗೊಂಡಿದ್ದೀನಿ. ಇದು ಅಗೇನ್ ಲ್ಯೂಮಿ ಮ್ಯಾಟ್ ಫಿನಿಶ್, SPF ಕೂಡ ಇದೆ. ಸೊ ನಾನು ಹಾಗಾಗಿ ಸಪ್ರೇಟ್ ಸನ್ಸ್ಕ್ರೀನ್ ಎಲ್ಲ ಅಪ್ಲೈ ಮಾಡ್ಕೊಳ್ಳಲ್ಲ. ಆ್ಯಂಡ್ ನೋಡಿ, ಒಂದೇ ಒಂದು ಪಂಪ್ ಇಷ್ಟೇ ಹಾಕ್ಕೊಂಡ್ರೆ ಸಾಕಾಗುತ್ತೆ. ತುಂಬ ಓವರಾಗೂ ಅಪ್ಲೈ ಮಾಡ್ಕೊಳ್ಳಲ್ಲ. ಆ್ಯಂಡ್ ನೀಟಾಗೆ ಹೀಗೆ ನಾನು ಇನ್ನೊಂದೇನಪ್ಪ ಅಂದರೆ ಫೌಂಡೇಶನ್ ಬ್ರಷ್ ಎಲ್ಲ ಯೂಸ್ ಮಾಡಲ್ಲ. ನನಗೇನೋ ಸೆಟ್ ಆಗಲ್ಲ ಬ್ರಷ್ ಎಲ್ಲ ಯೂಸ್ ಮಾಡಿದ್ರೆ. ಸೊ ನಾನು ಫಿಂಗರ್ಸಲ್ಲೇ ನೀಟಾಗಿ ಅಪ್ಲೈ ಮಾಡ್ಕೊತೀನಿ. ಸೊ ಹಿಂಗೆ ಹಾಕ್ಕೊಂಡು ಇವಾಗ ನೀಟಾಗೆ ಹೀಗೆ ಮಾಡ್ಕೊಳ್ಳೋದು. ಸೊ ಕಮಿಂಗ್ ಟು ಮೈ ವಿಷನ್ ಬೋರ್ಡ್, ನಾನು ಫಸ್ಟ್ ನನ್ನ ವಿಷನ್ ಬೋರ್ಡಲ್ಲಿ ಫೋಟೋ ಹಾಕ್ಕೊಂಡಿದ್ದೇನು ಗೊತ್ತಾ? ಆವಾಗ ನಾವು ಸ್ಕೂಲಲ್ಲಿ ನಾನು 7th ಸ್ಟ್ಯಾಂಡರ್ಡೆಲ್ಲ ಹೋಗುವಾಗ ವಂಡರ್ಲಾ ಫುಲ್ ಫೇಮಸ್ ಆಗಿತ್ತು. ಆವಾಗ ಆ್ಯಕ್ಚುಲಿ ಸ್ಟಾರ್ಟ್ ಆಗಿತ್ತು ಅನಿಸುತ್ತೆ. ಸೊ ನನ್ನ ಫ್ರೆಂಡ್ಸ್ ಎಲ್ಲನೂ ಸಮ್ಮರ್ ಹಾಲಿಡೇಸಿಂದ ಬಂದಾದಮೇಲೆ ಎಲ್ಲ ಹೇಳ್ತಾಯಿದ್ರು, ವಂಡರ್ಲಾಗೆ ಹೋಗಿದ್ದೆ, ಲೇಝಿ ಪೂಲ್ ಹಾಗಿತ್ತು, ಅದು ಆಟ ಆಡೋದು ಹಾಗಿತ್ತು ಹಿಂಗಿತ್ತು ಅಂತೆಲ್ಲ ಹೇಳುವಾಗ ನನಗೇನೋ, ಬಿಕಾಸ್ ಐ ಕಮ್ ಫ್ರಮ್ ಅ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಹಂಗಂತ ತುಂಬ ಪುವರು ಅಥವಾ ತುಂಬ ರಿಚ್ಚು ಎಲ್ಲ ನೋಡ್ಬಿಟ್ಟಿದ್ದೀನಿ, ಎಲ್ಲ ಕೊಟ್ಬಿಟ್ಟಿದ್ದಾರೆ ಆ ಥರ ಅಲ್ಲ. ಖುಷಿಯಾಗೇ ಬೆಳೆದ್ವಿ. ಅಂದರೆ ಅಪ್ಪ ಅಮ್ಮ ಏನಕ್ಕೂ ಕೊರತೆ ಅಂತ ಏನು ಮಾಡಿಲ್ಲ, ಬಟ್ ಹಾಗಂತ ಎಲ್ಲ ಫೆಸಿಲಿಟೀಸು ಇತ್ತು ಅಂತಲೂ ಅಲ್ಲ. ಹಾಗೆ ಸೊ ಗೊತ್ತಲ್ವಾ, ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಹಾಗೆ ಬೆಳೆದಿದ್ದು. ಸೊ ನನಗೆ ವಂಡರ್ಲಾಗೆ ಹೋಗಬೇಕು ಅಂತ ಆಸೆ. ನಮ್ಮ ಮನೇಲಿ ಸಮ್ಮರ್ ಹಾಲಿಡೇಸ್ ಅಂದರೆ ಇಲ್ಲ ನಮ್ಮ ಅತ್ತೆ ಮನೆಗೆ ಕರ್ಕೊಂಡು ಹೋಗೋರು, ಇಲ್ಲ ಅಂತ ಅಂದರೆ ಮನೆ. ಸೊ ಎಲ್ಲೂ ಹೊರಗಡೆ ಟ್ರಿಪ್ಪು ಅಥವಾ ಏನು ಅಲ್ಲಿ ಇಲ್ಲಿ ಫ್ಲೈಟೇ ಹತ್ತಿರಲಿಲ್ಲ ಬಿಡಿ ನಾನು ದುಡಿಯೋ ತನಕನೂ. ಸೊ ಹಂಗಿದ್ದಿದ್ದು. ಸೊ ಹಂಗಿರುವಾಗ ನನಗೆ ಎಲ್ಲರೂ ಹಿಂಗೆ ವಂಡರ್ಲಾ ಅಂತ ಎಲ್ಲ ಹೇಳುವಾಗ ನಂಗೆ ತುಂಬ ಆಸೆ ಆಗ್ತಾಯಿತ್ತು. ಸೊ ನಾನು ಫಸ್ಟು ವಿಷನ್ ಬೋರ್ಡಲ್ಲಿ ನನ್ನ ನ್ಯೂಸ್ ಪೇಪರಲ್ಲಿ ಅರ್ಧ ಪೇಪರ್ ಫುಲ್ಲು ವಂಡರ್ಲಾದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರು. ಫುಲ್ಲು ಅದು ದೊಡ್ಡ ಅದಕ್ಕೇನಂತಾರೆ ವೀಲ್ ಏನೋ ಇರುತ್ತಲ್ವ ಅದು, ಮತ್ತು ಪೂಲಲ್ಲಿರೋದೆಲ್ಲ ಒಂದಷ್ಟು ಪಿಕ್ಚರ್ ಅಡ್ವರ್ಟೈಸ್ಮೆಂಟ್ಗೆ ಅಂತ ಅರ್ಧ ಪೇಪರ್ ಪೂರ್ತಿ ಕೊಟ್ಟಿದ್ರು. ಅದನ್ನು ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೆ. ನೀವು ನಂಬಲ್ಲ, ನಾನು ವಂಡರ್ಲಾಗೆ ಹೋದರೆ ಯಾವ ಡ್ರೆಸ್ ಹಾಕ್ಕೋಬೇಕು, ಬಿಕಾಸ್ ಅವಾಗೆಲ್ಲ ಏನು ಇದ್ದರೆ ಒಂದು 5-6 ಜೊತೆ ಡ್ರೆಸ್ಗಳಿರೋದು ಹೊರಗಡೆ ಹೋಗೋಕ್ಕೆ ಅಂತ. ಬಿಕಾಸ್ ಸ್ಕೂಲ್ ಡ್ರೆಸ್ಸಲ್ಲೇ ಯಾವಾಗಲೂ ಇರ್ತಿದ್ವಿ, ಅಥವಾ ಮನೇಲಿ ಹಾಕ್ಕೊಳ್ಳೋ ಡ್ರೆಸ್ಸು. ಸೊ ಹೊರಗಡೆ ಹೋಗೋಕ್ಕೆ ಅಂತ ಒಂದು 5-6 ಸೆಟ್ ಅಂತ ಇರ್ತಿತ್ತಲ್ವ. ಸೊ ಅದರಲ್ಲಿ ಯಾವ ಡ್ರೆಸ್ ಹಾಕ್ಕೊಳ್ಳೋದು, ಪೂಲಿಗೆ ಇಳಿಬೇಕು ಅಂದರೆ ಯಾವ ಡ್ರೆಸ್ ಹಾಕ್ಕೊಳ್ಳೋದು, ಟೈಟ್ಸು ಅದು ಇದು ಎಲ್ಲ ರೆಡಿ ಮಾಡಿಬಿಟ್ಟು ವಿಜುವಲೈಸ್ ಮಾಡ್ಕೊಂಡಿರ್ತಾ ಇದ್ದೆ, ಇದನ್ನು ಹಾಕ್ಕೊಂಡು ಹೋಗ್ತೀನಿ ಹೀಗೆ ಅಂತ. ಸೊ ಒನ್ ಥಿಂಗ್, ನಾನು ಹೆಂಗೆ ಅಂತ ಯಾವತ್ತೂ ಯೋಚನೆ ಮಾಡ್ತಾ ಇರಲಿಲ್ಲ. ಇದು ಹೆಂಗಾಗುತ್ತೆ, ಯಾರು ಕರ್ಕೊಂಡು ಹೋಗ್ತಾರೆ ಅಂದರೆ, ನಾನು ಯಾವಾಗಲೂ ಹೇಳೋದು ಡೋಂಟ್ ಫೋಕಸ್ ಆನ್ ದಿ ಹೌ ಬಟ್ ಫೋಕಸ್ ಆನ್ ದಿ ವೈ. ಅಂದರೆ ಹೆಂಗೆ ಅನ್ನೋದ್ರ ಮೇಲೆ ಫೋಕಸ್ ಮಾಡಬೇಡಿ, ನಿಮ್ಗೆ ಯಾಕೆ ಅದು ಬೇಕು, ಏನು ಬೇಕು ಅನ್ನೋದ್ರ ಮೇಲೆ ಮಾತ್ರ ಫೋಕಸ್ ಮಾಡಿ ಅಂತ. ಸೊ ಹಾಗೆ ಯೋಚನೆ ಮಾಡ್ತಾ ಇರ್ತಿದ್ದೆ. ಸೊ ಹೆಂಗೆ ಓದೆ ಅಂತ ಹೇಳ್ತೀನಿ ರೀ. ಸೊ ದಿಸ್ ಇಸ್ ಅಬೌಟ್ ದ ಫೌಂಡೇಶನ್. ಯೂಶ್ವಲಿ ನಾನು ಫೌಂಡೇಶನ್ ಆದಮೇಲೆ ಕೈ ತೊಳ್ಕೊತೀನಿ, ಬಿಕಾಸ್ ಕೈಯಲ್ಲಿ ಅಪ್ಲೈ ಮಾಡಿರೋದ್ರಿಂದ ಹಂಗಂಗೆ ಇರುತ್ತೆ ಸ್ವಲ್ಪ ಫೌಂಡೇಶನ್. ಬಟ್ ಇವತ್ತು ಒಂದು ನಿಮಿಷ. ಹೆಲೋ. ಸೊ ಫೌಂಡೇಶನ್ ಆದಮೇಲೆ ನನಗೆ ಪೌಡರ್ ಗೀಡರ್ ಎಲ್ಲ ಅಪ್ಲೈ ಮಾಡೋ ಅಭ್ಯಾಸ ಇಲ್ಲ. ಯಾಕೆಂದರೆ ನನಗೆ ಹೀಗೆ ಗ್ಲೋಯಿ ಆಗಿದ್ದರೆ ಇಷ್ಟ. ನೆಕ್ಸ್ಟ್ ಟ್ರೈ ಮಾಡಬೇಕು, ಬಿಕಾಸ್ ಅಂಡರ್ ಐಸ್ ಎಲ್ಲ ನಾವು ಬರೀ ಫೌಂಡೇಶನ್ ಅಪ್ಲೈ ಮಾಡಿದ್ರೆ ಆಫ್ಟರ್ ಒಂದು 3-4 ಅವರ್ಸ್ ಆದಮೇಲೆ ಸ್ವಲ್ಪ ಕ್ರೀಸ್ ಆಗೋದು ಶುರು ಆಗುತ್ತೆ. ಅಂದರೆ ಆ ಲೈನ್ ಎಲ್ಲ ಕಾಣುತ್ತೆ. ಸೊ ಪೌಡರ್ ಅಪ್ಲೈ ಮಾಡೋದು ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಬಟ್ ನಾನು ಏನು ಮಾಡ್ತೀನಿ ಅದನ್ನು ಮಾತ್ರ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಅದನ್ನು ಟ್ರೈ ಮಾಡೋಣಂತೆ. ಸೊ ಇವಾಗ ನನ್ನ ಹತ್ರ ಇನ್ಫ್ಯಾಕ್ಟ್ ಪೌಡರೇ ಇಲ್ಲ, ಗೊತ್ತಾದ ಆರ್ಡರ್ ಮಾಡಿ ತರಿಸ್ಬೇಕು. ಸೊ ಫೌಂಡೇಶನ್ ಆಗಿದ ತಕ್ಷಣ ನಾನು ನೆಕ್ಸ್ಟು ಬ್ಲಷ್ ಹಾಕ್ಕೋತೀನಿ. ಸೊ ನನ್ನ ಹತ್ರ 2 ಬ್ಲಷ್ ಇದೆ. ಒಂದು ಪಿಂಕ್ ಕಲರ್, ಇನ್ನು ಒಂದು ಇದೊಂಥರ ನ್ಯೂಡಿಶ್ ಶೇಡ್. ಸೊ ಇವತ್ತು ಯಾವ್ದು ಹಾಕಲಿ, ಇವತ್ತು ಪಿಂಕ್ ಹಾಕ್ತೀನಿ. ಯಾಕೋ ಪಿಂಕ್ ಹಾಕಿದ್ರೆ ಬ್ರೈಟಾಗಿ ಕಾಣುತ್ತೆ ಅನಿಸುತ್ತೆ. ಸೊ ಇದಕ್ಕೆ ಮಾತ್ರ ನಾನು ಏನಂತಾರಪ್ಪ ಇದು ಬ್ರಷ್ ಯೂಸ್ ಮಾಡ್ತೀನಿ, ಬ್ರಷ್ ಯೂಸ್ ಮಾಡ್ತಿದ್ದೀನಿ. ಸೊ ದಿಸ್ ಇಸ್ ಫ್ರಮ್ ಪ್ಯಾಕ್ 214. ಸೊ ಇದನ್ನು ಸುಮ್ಮನೆ ಹಿಂಗೆ ಮಾಡಿಬಿಟ್ಟು ಡ್ಯಾಬ್ ಮಾಡಿ ಹಿಂಗೆ ಅಪ್ಲೈ ಮಾಡೋದು, ಮತ್ತೆ ಹಿಂಗೆ ಡ್ಯಾಬ್ ಮಾಡೋದು, ಹಿಂಗೆ ಅಪ್ಲೈ ಮಾಡೋದು. ಆ್ಯಂಡ್ ಇಲ್ಲೊಂಚೂರು ಮೂಗುಗೊಂಚೂರು, ಅಷ್ಟೇ, ಸಿಂಪಲ್. ಅದನ್ನೇ ಹಿಂಗೆಲ್ಲ ಸ್ವಲ್ಪ ಮಾಡ್ಕೊಳ್ಳೋದು.
ಓಕೆನಾ. ಸೊ ಹೆಂಗೆ ಓದೆ ಅಂತ ಅಂದರೆ, ನಾನು ಇದನ್ನೇ ಚೆನ್ನಾಗಿ ಡ್ಯಾಬ್ ಮಾಡ್ತಾ ಇರಬೇಕು, ಸೊ ನೀಟಾಗೆ ಆಗುತ್ತೆ, ಇಲ್ಲಾಂದರೆ ಹಂಗಂಗೆ ಕಾಣುತ್ತೆ ಅಂತ ಅಷ್ಟೇ. ಸೊ ನಾನು ಹೆಂಗೆ ವಂಡರ್ಲಾಗ್ ಹೋಗಿದ್ದು ಅಂತ ಅಂದರೆ, ನಮ್ಮ ಅತ್ತೆ ಮಗಳು ಸವಿತಾ ಅಕ್ಕ ಅಂತ, ಇಫ್ ಯು ಆರ್ ವಾಚಿಂಗ್ ದಿಸ್ ಗೊತ್ತಿರುತ್ತೆ. ಸೊ ನಮ್ಮ ಅತ್ತೆ ಮಗಳು ಅವ್ರ ಆಫೀಸಿಂದ ಅವ್ರನ್ನ ವಂಡರ್ಲಾಗೆ ಟ್ರಿಪ್ ಕರ್ಕೊಂಡು ಹೋಗ್ತಾ ಇದ್ರಂತೆ. ಸೊ ಶಿ ವಾಸ್ ನಾಟ್ ಮ್ಯಾರಿಡ್ ಅವಾಗಿನ್ನು, ಅವ್ರ ಕೊಲೀಗ್ಸ್ ಎಲ್ಲ ಮದುವೆ ಆಗಿ ಮಕ್ಳುಗಳಿದ್ರು. ಸೊ ಅವ್ರಿಗೂ ಮಗುನ ಯಾರನ್ನಾದ್ರೂ ಜೊತೆಲಿ ಕರ್ಕೊಂಡು ಹೋಗೋ ಆಪ್ಷನ್ ಇತ್ತಲ್ವ. ಆ್ಯಂಡ್ ನಮ್ಮ ಡ್ಯಾಡಿ ಸೈಡಲ್ಲಿ ನಾನೇ ಚಿಕ್ಕ ಮೊಮ್ಮಗಳು ನಮ್ಮ ಅಜ್ಜಿಗೆ, ಅಂದರೆ ನಮ್ಮ ಕಸಿನ್ಸಲ್ಲಿ ನಾನೇ ಚಿಕ್ಕವಳು. ಸೊ ಆ್ಯಂಡ್ ಸವಿತಾ ಅಕ್ಕ ಎಲ್ಲ ನನ್ನ ಚೆನ್ನಾಗಿ ಆಟಾಡಿಸ್ತಾ ಇದ್ದಿದ್ದರಿಂದ ಅಕ್ಕ ಯೋಚನೆ ಮಾಡಿದ್ದು ಅಪ್ಪುನೇ ಕರ್ಕೊಂಡು ಹೋಗೋಣ ಅಂತ. ಆ್ಯಕ್ಚುಲಿ ಅವರೆಲ್ಲ ನನ್ನ ಅರು ಅಂತ ಕರೆಯೋರು, ನಮ್ಮಮ್ಮ ಆ ಕಡೆ ಒಂದು ಸ್ವಲ್ಪ ಜನ. ಇವಾಗ ಎಲ್ಲರೂ ಅಭಿ ಬಂದಮೇಲೆ ಅವ್ನು ಅಪ್ಪು ಅಂತ ಮಾಡಿದ್ದು, ಸೊ ಎಲ್ಲ ಅಪ್ಪು ಅಪ್ಪು ಅಂತ ಕರೀತಾರೆ. ಸೊ ಅಕ್ಕ ನಮ್ಮ ಮಮ್ಮಿಗೆ ಫೋನ್ ಮಾಡಿಬಿಟ್ಟು ಹಿಂದಿನ ದಿನ ನೈಟ್, ನಂಗೆ ಇನ್ನೂ ಚೆನ್ನಾಗಿ ನೆನಪಿದೆ, ಅರೌಂಡ್ 7 o'clock ಅನಿಸುತ್ತೆ, ಫೋನ್ ಮಾಡಿಬಿಟ್ಟು ಆಂಟಿ ಈ ಥರ ನಾಳೆ ಅರುನ ವಂಡರ್ಲಾ ಕರ್ಕೊಂಡು ಹೋಗ್ತೀನಿ, ಸ್ಕೂಲಿಗೆ ಕಳಿಸ್ಬೇಡಿ ಅಂತ ಹೇಳಿದರು. ನಮ್ಮ ಅಮ್ಮ ಬಂದ್ಬಿಟ್ಟು ಕೇಳಿದ್ರು, ಹಿಂಗೆ ನಮ್ಮ ಅಮ್ಮಂಗೆ ವಂಡರ್ಲಾ ಅಂತ ಹೇಳಕ್ಕೆ ಬಂದಿಲ್ಲ, ಸೊ ಎಲ್ಲೋ ಕರ್ಕೊಂಡು ಹೋಗ್ತಾರಂತೆ, ಹೋಗ್ತೀಯಾ ಅಂತ. ನಾನು ಇಲ್ಲ ಅಮ್ಮ ಸ್ಕೂಲ್ಗೆ ಹೋಗಬೇಕು, ಹಾಗೆ ಹಿಂಗೆ ಎಲ್ಲಿ ಏನು ಅಂತೆಲ್ಲ ಕೇಳಿಕೊಂಡೆ. ನಮ್ಮ ಅಮ್ಮಂಗೆ ಗೊತ್ತಾಗಿಲ್ಲ. ಸೊ ಮತ್ತೆ ಫೋನ್ ಮಾಡಿಬಿಟ್ಟು ಅಕ್ಕನ್ನ ಕೇಳಿದಾಗ ಅಕ್ಕ ವಂಡರ್ಲಾ ಅಂತ ಚೆನ್ನಾಗಿದೆ, ಮಕ್ಕಳೆಲ್ಲ ಬರ್ತಾರೆ, ಆಟ ಆಡ್ಬೋದು. ನನಗೆ ಅವ್ರು ನೆಕ್ಸ್ಟ್ ಏನು ಹೇಳಿದ್ರು ಏನೂ ಕೇಳಿಸ್ಕೊಂಡಿಲ್ಲ. ವಂಡರ್ಲಾ ಅಂದಿದ ತಕ್ಷಣ ಕಿವಿ ಚುರುಕಾಗೋಯ್ತು. ಲೈಕ್ ಬರ್ತೀನಿ 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 ಅಂದ್ಬಿಟ್ಟು ನಮ್ಮ ಅಮ್ಮಂಗೆ ಅಷ್ಟೊಂದು ಡೌ ಬಿಟ್ಟಿದ್ನಲ್ಲ ನಂಗೆ ಸ್ಕೂಲು ಅದು ಇದು ಅಂತ. ನಾನು ಏನಾದರೂ ಪರವಾಗಿಲ್ಲಮ್ಮ ಹೋಗ್ಬಿಡ್ತೀನಿ ಅಂದ್ಬಿಟ್ಟು ಎಷ್ಟು ಖುಷಿ ಅಂದರೆ ನನಗೆ ಅವತ್ತು ಇಡೀ ರಾತ್ರಿ ನಿದ್ದೆ ಮಾಡಿಲ್ಲ. ನನ್ನ ಅಕ್ಕ ಹೇಳಿದರು ಬೆಳಗ್ಗೆ ಎಷ್ಟೊತ್ತಿಗೆ ಬಂದು ಕರ್ಕೊಂಡು ಹೋಗ್ತೀನಿ ಅಂತೇನೋ. ಇಡೀ ರಾತ್ರಿ ನಿದ್ದೆ ಮಾಡಿಲ್ಲ. ಫುಲ್ಲು ಬ್ಯಾಗ್ ಒಳಗಡೆ ಬಟ್ಟೆ ಹಾಕ್ಕೊಳ್ಳೋದೇನು ಫುಲ್ ಅಲ್ಲಿ ಆಟಾಡಬೇಕು. ನನ್ನ ತಲೆಯಲ್ಲಿದ್ದು ಲೇಝಿ ಪೂಲ್ ಒಂದೇ, ಬಿಕಾಸ್ ನನ್ನ ಫ್ರೆಂಡು ಸಿಕ್ಕಾಪಟ್ಟೆ ಹೇಳ್ಬಿಟ್ಟಿದ್ಲು ಲೇಝಿ ಪೂಲ್ ಅಂತ. ನಾನು ಲೇಝಿ ಪೂಲ್ಗೆ ಹೋಗಬೇಕು ಅಂತ. ಅವತ್ತಿನ ದಿನ ಅಂತೂ ಐ ಲಿವ್ಡ್ ಮೈ ಲೈಫ್. ಹೆಂಗೆ ಎಂಜಾಯ್ ಮಾಡಿದ್ದೀನಿ ಲೇಝಿ ಪೂಲಲ್ಲಿ ರೌಂಡ್ ಹೊಡೆದಿದ್ದು ಮತ್ತೆ ಹೋಗಿ ಅಲ್ಲೇ ಹೋಗೋದು, ಚೆನ್ನಾಗಿ ಮಜಾ ಮಾಡ್ಕೊಂಡು ಬಂದಿದ್ದೆ. ಸೊ ಅಲ್ಲಿ ನನಗೆ ವಾಪಸ್ ಮನೆಗೆ ಬಂದು ಆ ಫೋಟೋ ನೋಡಿದಾಗ ಐ ವಾಸ್ ಲೈಕ್ ಆ ಸ್ಯಾಟಿಸ್ಫ್ಯಾಕ್ಷನ್, ಅಪ್ಪ ನಾನು ಏನು ಹಾಕ್ಕೊಂಡಿದ್ದೆ ಅಚೀವ್ ಮಾಡಿದೆ. ಸೊ ಅಲ್ಲಿ ನನ್ನ ತಲೆಗೆ ಬಂದಿದ್ದು ನಾನು ಏನು ಬೇಕಾದರೂ ಅಚೀವ್ ಮಾಡಬಹುದು ಅಂತ. ಸೊ ದಟ್ ಈಸ್ ಹೌ ಇಟ್ ಆಲ್ ಸ್ಟಾರ್ಟೆಡ್. ಸೊ ನೆಕ್ಸ್ಟ್ ನಾನು ಏನಂತಾರೆ ಇದನ್ನು ಹೈಲೈಟರ್ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಹೈಲೈಟರ್ ಕೂಡ ನನ್ನ ಕೈಯಲ್ಲೇ ಈ ಫಿಂಗರಲ್ಲಿ ಯೂಸ್ ಮಾಡ್ತೀನಿ, ರಿಂಗ್ ಫಿಂಗರ್. ಸೊ ಈ ಶೇಡ್ ಕಾಪರ್ ಶೇಡಲ್ಲಿದೆ, ಕಾಪರ್ ಕ್ರಷ್ ಇದರ ಹೆಸರು. ಸೊ ಇದನ್ನು ಹಿಂಗೆ ನನಗೆ ಇದು ಬ್ಲಷ್ ಇರ್ಬೋದು, ಹೈಲೈಟರ್ ಇರ್ಬೋದು, ಪೌಡರ್ ಬ್ಲಷ್ ಅಥವಾ ಪೌಡರ್ ಹೈಲೈಟರ್ಗಿಂತ ಕ್ರೀಮ್ ಬೇಸ್ಡ್ ಇರೋದು ತುಂಬ ಇಷ್ಟ ಆಗುತ್ತೆ, ಬಿಕಾಸ್ ಲಾಂಗ್ ಲಾಸ್ಟಿಂಗ್ ಆ್ಯಂಡ್ ಪುಡಿ ಅನ್ಸಲ್ಲ ಅಂತ. ಸೊ ಇದನ್ನು ಹಿಂಗೆ ತೊಗೊಂಡು ಫಸ್ಟು ಮೂಗ್ ಮೇಲೆ ಒಂಚೂರು, ಸೊ ಇದನ್ನು ಒಂದು ಸತಿ ಅಂದ್ಬಿಟ್ಟು ಈ ಫಿಂಗರ್ ನೆಕ್ಸ್ಟ್ ಫಿಂಗರಲ್ಲಿ ಅದನ್ನು ಮಾಡೋದು, ಬಿಕಾಸ್ ಇದೇ ಫಿಂಗರಲ್ಲೇ ರಬ್ ಮಾಡಿದ್ರೆ ತುಂಬ ಓವರ್ ಆಗಿ ಬಂದ್ಬಿಡುತ್ತೆ. ಸೊ ಇಲ್ಲಿ ಒಂಚೂರು, ಸೊ ದಟ್ ನೋಸ್ ಡಿಫೈನ್ಡ್ ಆಗಿ ಕಾಣಿಸುತ್ತೆ ಅಂತ. ಆಮೇಲೆ ನೀವು ಎಲ್ಲಿ ಬ್ಲಷ್ ಅಪ್ಲೈ ಮಾಡಿರ್ತೀರಲ್ಲ ಅದ್ರ ಮೇಲ್ಗಡೆ ಒಂದು ಲೈನು, ಈ ಕಡೆನೂ ಹಂಗೆ, ಆಮೇಲೆ ಮತ್ತಿನ್ನೊಂಚೂರು ತಗೊಂಡು ಕಣ್ಮೇಲೆ, ಆಮೇಲೆ ಈ ಕಡೆ ಕಣ್ಮೇಲೆ, ಆಮೇಲೆ ಐಬ್ರೋ ಕೆಳಗಡೆ ಮಿಕ್ಕಿದ್ದು. ಸೊ ದಟ್ಸ್ ಆಲ್. ನೋಡಿ ಇವಾಗ ಒಂಥರ ಪಳ ಅಂತ ಸಕ್ಕದಾಗಿ ಕಾಣುತ್ತೆ. ಸೊ ಇದೇ ನಂದು ಹೈಲೈಟ್ ಆಫ್ ದಿ ಮೇಕಪ್. ಅಂದರೆ ಹೈಲೈಟರ್, ನಂಗೆ ಚೆನ್ನಾಗಿ ಹೈಲೈಟರ್ ಹಾಕ್ಕೊಳ್ಳೋಕೆ ಇಷ್ಟ. ನೈಟ್ ಏನಾದರೂ ಹೋಗ್ತಿದ್ದೀನಿ ಅಂದರೆ ಸ್ವಲ್ಪ ಗದ್ದ ಮೇಲೆಲ್ಲ ಹಾಕ್ಕೊತೀನಿ, ಇನ್ನೊಂದು ಚೂರು ಪಳಪಳ ಅಂದಿ ಅಂತ. ಬಟ್ ಅದರ್ವೈಸ್ ಇಷ್ಟೇ, ಓಕೆನಾ. ಸೊ ನೆಕ್ಸ್ಟ್ ಹೈಲೈಟರ್ ಆದಮೇಲೆ ಕಾಜಲ್. ಸೊ ಲ್ಯಾಕ್ಮಿ ಕಾಜಲ್ ಯೂಸ್ ಮಾಡ್ತಾಯಿದ್ದೀನಿ. ಹಿಂಗೊಂಚೂರು ಈ ಏನಿದೆ ಇದನ್ನೇ ಹಿಂಗೆ ಇಟ್ಕೊಳ್ಳಿ, ಬಿಕಾಸ್ ಕೈ ಮುಟ್ಟಿದ್ರೆ ಜಾಸ್ತಿ ಆಗುತ್ತೆ. ಆ್ಯಂಡ್ ತುಂಬ ಜನ ಕಾಜಲ್ ಹೆಂಗೆ ಅಪ್ಲೈ ಮಾಡ್ತೀರಾ ಅಂತ ಕೇಳ್ತೀರಾ. ನಾನು ಚೆನ್ನಾಗಿ ಡಾರ್ಕಾಗಿ ಅಪ್ಲೈ ಮಾಡ್ತೀನಿ. ಆ್ಯಂಡ್ ಇನ್ನೊಂದು ಟ್ರಿಕ್ ಏನು ಅಂದರೆ ಮೇಲ್ಗಡೆನೂ ಅಪ್ಲೈ ಮಾಡ್ತೀನಿ. ನೋಡಿ ಹಿಂಗೆ ಇಟ್ಕೊಂಡು ಮೇಲ್ಗಡೆನೂ ಎಡ್ಜಸ್ಸಲ್ಲಿ ಅಪ್ಲೈ ಮಾಡ್ತೀನಿ. ಸೊ ಇನ್ನೂ ಡೆಫಿನಿಷನ್ ಚೆನ್ನಾಗಿ ಕಾಣುತ್ತೆ ಅಂತ. ಚೆನ್ನಾಗಿ ಒಂದು 2-3 ಸತಿ ಅಲ್ಲಿ ಗೋ ಓವರ್ ಆ್ಯಂಡ್ ಓವರ್ ಅಗೇನ್. ಸೊ ಡಾರ್ಕಾಗಿ ಚೆನ್ನಾಗಿ ಕಾಣುತ್ತೆ ಅಂತ. ನೋಡಿ ಕಾಜಲ್ ಹಾಕಿದ ತಕ್ಷಣ ನನ್ನ ಕಣ್ಣಿಗೆ, ನನ್ನ ಫೇಸ್ಗೆ ಜೀವ ಬಂದಂಗೆ ಅನಿಸುತ್ತೆ. ನಾನು ಕಾಜಲ್ ಹಾಕಿಲ್ಲ ಅಂದರೆ ಏನೋ ಸ್ವರ್ಗೋದಂಗೆ ಅನಿಸುತ್ತೆ.
ಸೊ ಇದಾದಮೇಲೆ ಇದು ಏನು ಐಬ್ರೋ. ಸೊ ನನ್ನ ಐಬ್ರೋ ಆಲ್ರೆಡಿ ಚೆನ್ನಾಗಿರೋದ್ರಿಂದ ಈ ಐಬ್ರೋಲ್ ಬ್ರಷ್ ಇದೆ, ಸೊ ಒಂದು ಸತಿ ಬಾಚ್ಕೊಂಡು ಬಿಡ್ತೀನಿ. ಆ್ಯಂಡ್ ಅದಾದಮೇಲೆ ನನಗೆ ಇಲ್ಲಿ ನೋಟಿಸ್ ಮಾಡ್ಬೋದು, ಇಲ್ಲೊಂಚೂರು ಕಟ್ಟಿದೆ, ಅದು ನಮ್ಮ ಡ್ಯಾಡಿದಿಂದ ಬಂದಿರೋದು ಹೆರಿಡಿಟಿ. ಸೊ ಅಲ್ಲಿ ಮಾತ್ರ ಫಿಲ್ ಮಾಡ್ಕೊತೀನಿ, ಆ ಜಾಗದಲ್ಲಿ ಮಾತ್ರ, ಸೊ ಚೂರು ನೀಟಾಗಿ ಕಾಣಲಿ ಅಂತ. ಅಗೇನ್ ಕಮ್ಮಿಂಗ್ ಟು ಮೈ ವಿಷನ್ ಬೋರ್ಡ್. ಸೊ ಅದು ಫಸ್ಟ್ ಇದ್ದಿದ್ದು. ಅದಾದಮೇಲೆ ನಾನು ನನ್ನ ವಿಷನ್ ಬೋರ್ಡಲ್ಲಿ ಹಾಕ್ಕೊಂಡಿದ್ದು KFC ಫೋಟೋ, KFC ಜಿಂಗರ್ ಬರ್ಗರ್ ಮತ್ತು ಫ್ರೆಂಚ್ ಫ್ರೈಸ್. ಸೊ ಇದಾದಮೇಲೆ ನಾನು ಐಲೈನರ್ ಹಾಕ್ತಾಯಿದ್ದೀನಿ ಲ್ಯಾಕ್ಮಿದು. ಅಗೇನ್ ಐ ವಿಶ್ ಲ್ಯಾಕ್ಮಿ ಬ್ರ್ಯಾಂಡ್ ನನ್ನ ಜೊತೆ ಕೊಲ್ಯಾಬ್ ಮಾಡಿಕೊಂಡ್ರೆ ಹೆಂಗಿರುತ್ತಲ್ವ, ಬಿಕಾಸ್ ಐ ಲವ್ ಲ್ಯಾಕ್ಮಿ ಪ್ರಾಡಕ್ಟ್ಸ್. ಅದೊಂಥರ OG ಬ್ರ್ಯಾಂಡ್ ಅಲ್ವ, ನಾವು ಚಿಕ್ಕವರಿದ್ದಾಗಿಂದನೂ ಇದೆ. ಸೊ ಅದೇನೋ ನಂಗೆ ಅದೇ ಇಷ್ಟ. ಎಲ್ಲ ಟ್ರೈ ಮಾಡಿದ್ದೀನಿ, ತುಂಬ ಬ್ರ್ಯಾಂಡ್ಸ್ ಟ್ರೈ ಮಾಡಿದ್ದೀನಿ, ಬಟ್ ಐ ಆಲ್ವೇಸ್ ಎಂಡ್ ಅಪ್ ಟು ಕಮಿಂಗ್ ಟು ಲ್ಯಾಕ್ಮಿ. ಸೊ ಇದನ್ನು ಸುಮ್ಮನೆ ಹಿಂಗೆ ಅಪ್ಲೈ ಮಾಡೋದು. ನಂಗೆ ಇವಾಗೂ ನೆಟ್ಟಿಗೆ ಐಲೈನರ್ ಹಾಕ್ಕೊಳಕ್ಕೆ ಬರಲ್ಲ, ಪ್ರಾಕ್ಟೀಸ್ ಮಾಡಿ 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 ಕಲ್ತಿದ್ದೀನಿ ಇಷ್ಟೇ. ನನಗೆ ಗಿಂಗ್ಸ್ ಎಲ್ಲ ದೇವ್ರಾಣೆ ಮಾಡ್ಕೊಳಕ್ಕೆ ಬರಲ್ಲ. ಸೊ ಇಷ್ಟೇ, ಸುಮ್ಮನೆ ಒಂದು ಲೈನ್ ಹಾಕ್ಕೋತೀನಿ ಅಷ್ಟೇ. ನೋಡಿ ಇಷ್ಟೇ. ಸೊ ನೆಕ್ಸ್ಟ್ ಯಾಕೆ KFC ತಿನ್ನಬೇಕು ಅಂತಂದರೆ, ನಾನು ಆವಾಗೆಲ್ಲ ಡ್ಯಾನ್ಸ್ ಮಾಡ್ತಿದ್ದೆ, ಡ್ಯಾನ್ಸ್ ಶೋಸ್ ಎಲ್ಲ ಕೊಡ್ತಿದ್ದೆ. ಸೊ ಒಂದು ಸತಿ ಡ್ಯಾನ್ಸ್ ಶೋ ಮುಗಿಸ್ಕೊಂಡು ನಮ್ಮ ಟೀಮ್ ಎಲ್ಲ ವಾಪಸ್ ಬರುವಾಗ ಅಲ್ಲಿ ಬನಶಂಕರಿಲಿ ಒಂದು KFC ಔಟ್ಲೆಟ್ ಇತ್ತು. ಸೊ ಅಲ್ಲಿ ನಿಲ್ಲಿಸಿದ್ರು, ಯಾರಾದರೂ ಬೇಕಂದರೆ ತಿನ್ನಿ ಅಂತ. ನಮಗೆ ಮನೇಲಿ ಪಾಕೆಟ್ ಮನಿ ಎಲ್ಲ ಕೊಟ್ಟು ಅಭ್ಯಾಸ ಇರಲಿಲ್ಲ. ಸೊ 2 ಗ್ರೂಪ್ ಇತ್ತು, ಸೆಟ್ ಆಫ್ ಪೀಪಲ್. ಹೇಗೆ ಅಂದರೆ, ನಾವು ಒಂದಷ್ಟು ಜನ, ನಮ್ಗೆ ಯಾರು ಪಾಕೆಟ್ ಮನಿ ಎಲ್ಲ ಕೊಡೋಲ್ಲ, ನಮ್ಮ ಕೈಯಲ್ಲಿ ದುಡ್ಡೆಲ್ಲ ಇರ್ತಿರ್ಲಿಲ್ಲ, ನಾವು ಸುಮ್ಮನೆ ಒಂದು ಕಡೆ ಕೂತ್ಕೊಂಡಿದ್ವಿ. ಯಾರು ಸ್ವಲ್ಪ ವೆಲ್ ಆಫ್ ಫ್ಯಾಮಿಲಿಯಿಂದ ಬಂದಿದ್ರು ಅವರೆಲ್ಲ ಹೋಗ್ಬಿಟ್ಟು ಜಿಂಗರ್ ಬರ್ಗರು, ಫ್ರೆಂಚ್ ಫ್ರೈಸು, ಅದು ಇದು ಎಲ್ಲ ತೊಗೊಂಡು ತಿಂತಾಯಿದ್ರು. ನನಗೆ ನೋಡ್ಬಿಟ್ಟು ಬಾಯಲ್ಲೆಲ್ಲ ನೀರು ಬರ್ತಾಯಿದೆ, ತಿನ್ನಬೇಕು ಅನಿಸ್ತಾ ಇದೆ, ಹೊಟ್ಟೆ ಎಲ್ಲ ಹಸುವಾಗ್ತಾ ಇದೆ. ಬಿಕಾಸ್ ಬೆಳಗ್ಗೆ ಹೋಗಿದ್ದು ಸಂಜೆ ಆಗೋಗಿತ್ತು ವಾಪಸ್ ಬರ್ತಾ. ಯಾರೂ ಆಬ್ವಿಯಸ್ಲಿ ತೊಗೊಳ್ಳಿ ಅಂತ ಕೊಡಲ್ಲ ಅಲ್ವಾ, ಚಿಕ್ಕ ಮಕ್ಕಳು ಮೈಂಡ್ಸೆಟ್, ಅವರು ಪಾಪ ಹೊಟ್ಟೆ ಹಸುವಿಂದ ತಿಂತಾ ಇರ್ತಾರೆ, ಹಂಗಿದ್ದಿದ್ದು. ಸೊ ಹಾಕ್ಕೊಂಡು ಮಾತಾಡ್ತೀನಿ. ನೆಕ್ಸ್ಟ್ ನಾನು ಇದು ಏನಿದು ಇದು ಹೆಸರೇ ಬಾಯಿಗೆ ಬರಲ್ಲಪ್ಪ ನನಗೆ, ಮಸ್ಕಾರ. ಸೊ ಇದನ್ನು ಅಗೇನ್ ದಿಸ್ ಇಸ್ ಫ್ರಮ್ ಮೆಬಿಲಿನ್. ಸೊ ಮಸ್ಕಾರ ಅಪ್ಲೈ ಮಾಡ್ತೀನಿ. ಸೊ ಏನು ಅಲ್ಲಿ ಎಲ್ಲ ತಿಂತಾಯಿದ್ರೆ, ಸೊ ನಂಗೆ ಆಸೆ ಬಂತು. ಅಗೇನ್ ಇದೂ ನ್ಯೂಸ್ ಪೇಪರಲ್ಲೇ ಆ್ಯಡ್ ಇದ್ದಿದ್ದು. ಅವಾಗೆಲ್ಲ ನಮಗೇನು ಪ್ರಿಂಟೌಟು, ಬಿಕಾಸ್ ನಮ್ಮ ಮನೇಲಿ ಕಂಪ್ಯೂಟರ್ ಲ್ಯಾಪ್ಟಾಪ್ ಏನೂ ಇರಲಿಲ್ಲ, ಅಥವಾ ಹೋಗಿ ಪ್ರಿಂಟೌಟ್ ತೊಗೊಳೋದೆಲ್ಲ ಆಪ್ಷನ್ ಇರಲಿಲ್ಲ. ಸೊ ಹಾಗಾಗಿ ನಾನು ನ್ಯೂಸ್ ಪೇಪರಲ್ಲಿ ಆ್ಯಡ್ ಬಂದಿತ್ತು KFCದು. ಅದರಲ್ಲಿ ಕರೆಕ್ಟಾಗೆ ಜಿಂಗರ್ ಬರ್ಗರ್, 1 ಪೀಸು ಕೋಕು ಮತ್ತು ಫ್ರೆಂಚ್ ಫ್ರೈಸ್ ಇರುತ್ತಲ್ವ, ಅದು ಬಂದಿತ್ತು. ಅದರದ್ದು ಫೋಟೋ ಇಟ್ಕೊಂಡು ನಾನು ಇದನ್ನು ತಿಂದರೆ ಹೆಂಗಿರುತ್ತೆ, ನಾನು ಊಟ ಮಾಡುವಾಗೆಲ್ಲ ನಾನು ಜಿಂಗರ್ ಬರ್ಗರ್ ತಿಂತಾಯಿದ್ದೀನಿ ಅಂದ್ಕೊಂಡು ತಿಂತಾಯಿದ್ದೆ. ಸೊ ಒಂದು ಸತಿ ನಮ್ಮಪ್ಪ ನೋಡಿದ್ರಲ್ವ ನಾನು ಫೋಟೋ ಹಾಕ್ಕೊಂಡಿದ್ದೆಲ್ಲ. ಸೊ ಒಂದು ಸತಿ ನಮ್ಮ ಡ್ಯಾಡಿ ನೈಟು ಮನೆಗೆ ಬರುವಾಗ ಆನ್ ದ ವೇ ನಮ್ಮ ಮನೆಗೆ ಹಾಗೆ ಬರಬೇಕಾಗಿತ್ತು, ಬನಶಂಕರಿ ಮೇಲೇ, ಅಲ್ಲಿ ಸಿಗ್ನಲಲ್ಲಿ ನಿಂತಿದ್ರಲ್ವ. ಸೊ ನೋಡಿಬಿಟ್ಟು ಇದೇ ಅಲ್ವಾ ಅರ್ಪಿತಾ ಫೋಟೋ ಹಾಕ್ಕೊಂಡಿರೋದು ಅಂದ್ಬಿಟ್ಟು ಫೋನ್ ಮಾಡಿದರು, ಇಲ್ಲದಿದೆ ಏನು ಬೇಕು ಅಂತ. ನಾನು ಏನು ಕೇಳ್ತೀನಿ, ನೋಡಿದ ತಕ್ಷಣ ಜಿಂಗರ್ ಬರ್ಗರ್ ಫ್ರೆಂಚ್ ಫ್ರೈಸ್ ಅಷ್ಟೇ. ನಂಗೆ ಬೇರೆ ಏನಿದೆ ಅಂತಲೂ ಅಲ್ಲಿ ಗೊತ್ತಿರಲಿಲ್ಲ. ಜಿಂಗರ್ ಬರ್ಗರ್ ಫ್ರೆಂಚ್ ಫ್ರೈಸ್ ಅಂದೆ. ನಮ್ಮಪ್ಪ ತೊಗೊಂಡು ಬಂದಿದ್ರು. ಆವಾಗ 180 ರೂಪೀಸ್ ಏನೋ ಜಿಂಗರ್ ಬರ್ಗರು, ಇವಾಗ ಗೊತ್ತಿಲ್ಲ 180ನೋ ಏನೋ, ಅಥವಾ ಎರಡೂ ಸೇರಿಸಿ 180 ರೂಪೀಸ್ ಏನೋ ಇತ್ತು. ಹೆಂಗೆ ತಿಂದಿದ್ದೆ ಅಂತ ಅಂದರೆ ಅಪ್ಪ, ಇವಾಗೂ ನೆನೆಸ್ಕೊಂಡ್ರೆ KFC ಜಿಂಗರ್ ಬರ್ಗರ್ ಬಾಯಲ್ಲೆಲ್ಲ ನೀರು ಬರುತ್ತೆ. ಬಟ್ ಇವಾಗ ಟೇಸ್ಟ್ ಕೆಡಿಸ್ಬಿಟ್ಟಿದ್ದಾರೆ, ಅವಾಗನಷ್ಟು ಜ್ಯೂಸಿ ಎಲ್ಲ ಇಲ್ಲ. ಸೊ ಅದು ತಿಂದಿದ್ದೆ. ಆವಾಗ ನಂಗೆ ಏನಾದ್ರು ಒಂಚೂರು ಕೈಗೆ ದುಡ್ಡು ಸಿಕ್ತು ಅಂತ ಅಂದರೆ ಸೇವ್ ಮಾಡಿ ಮಾಡಿ ಹೋಗಿ ಜಿಂಗರ್ ಬರ್ಗರ್ ತಿಂತಾಯಿದ್ದೆ ತೊಗೊಂಡು ಬಂದು, ಹಾಗಿತ್ತು. ಸೊ ಹಾಗೆ ಒಂದೊಂದೇ ಅಚೀವ್ ಮಾಡ್ಕೊಳ್ತಾ ಬಂದೆ. ಆ್ಯಂಡ್ ಇವಾಗ ನೋಡಿದ್ರೆ ಐವ್ ಕಮ್ ಸೋ ಫಾರ್. ನೀವು ನನ್ನ ಒಂದು ಮನೆಯಿಂದ ಇರ್ಬೋದು, ನನಗೆ ಸಪ್ರೇಟ್ ರೂಮಿಂದ ಇರ್ಬೋದು, ನನ್ನ ಕರಿಯರ್, ನನ್ನ ಫಿನಾನ್ಷಿಯಲ್ ಸಿಚುಯೇಷನ್, ನನ್ನ ಮದುವೆ, ನನ್ನ ಪಾರ್ಟ್ನರ್, ಪ್ರತಿಯೊಂದು ಇವಾಗ ನನ್ನ ಲೈಫ್ ಹೆಂಗಿದೆ ಎಲ್ಲನೂ ನಾನು ಹಿಂಗೆ ಮ್ಯಾನಿಫೆಸ್ಟ್ ಮಾಡ್ತಾ ಬಂದೆ, ನಂಗೆ ಏನು ಬೇಕು, ಹೆಂಗೆ ಬೇಕು ಅಂತ. ಸೊ ಲೈಫ್ ಇಸ್ ಬ್ಯೂಟಿಫುಲ್ ನಾವು. ಇನ್ಫ್ಯಾಕ್ಟ್ ಯೂಟ್ಯೂಬ್ನ ಕೂಡ ನಾನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೆ, ನನ್ನ ವಿಷನ್ ಬೋರ್ಡಲ್ಲಿ ಹಾಕ್ಕೊಂಡು. ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದು ಮುಂಚೆ ನಾನು ಹಿಂಗೆ ಮಾತಾಡಬೇಕು ಅಂತ ಎಲ್ಲ. ಆ್ಯಂಡ್ ಇವಾಗ ಹಿಂಗೆ ಬಂದು ಇನ್ಫ್ಯಾಕ್ಟ್ ನನ್ನ ಸ್ಕೂಲಲ್ಲಿರೋರು ಯಾರಾದರೂ ನನ್ನ ವೀಡಿಯೋ ನೋಡ್ತಿದ್ರೆ ಕಮೆಂಟ್ ಮಾಡಿ ಹೇಳಿ, ಪ್ರಾಬಬ್ಲಿ ನಿಮಗೆ ಗೊತ್ತಿರುತ್ತೆ ನಾನು ಹೆಂಗೆ ಅಂತ. ಐ ವಾಸ್ ಅ ವೆರಿ ಇಂಟ್ರೋವರ್ಟ್ ಗರ್ಲ್. ನಾನು ಹಿಂಗೆ ಯಾರ ಮುಂದೆ ಆದರೂ ಮಾತಾಡೋದು ಕಾನ್ಫಿಡೆನ್ಸೇ ಇರ್ತಾ ಇರಲಿಲ್ಲ, ಸ್ಟೇಜ್ ಮೇಲೆ ಹೋಗಿ ಮಾತಾಡೋದು
ಐ ವಾಸ್ ನಾಟ್ ದ್ಯಾಟ್ ಕೈಂಡ್ ಆಫ್ ಅ ಪರ್ಸನ್. ಇನ್ಫ್ಯಾಕ್ಟ್ ಸ್ಟೇಜ್ ಮೇಲೆಲ್ಲ ಹೋಗಿ ಡ್ಯಾನ್ಸ್ ಮಾಡ್ತಿದ್ದೆ ಬಿಕಾಸ್ ಐ ವಾಸ್ ವೆರಿ ಪ್ಯಾಷನೆಟ್ ಅಬೌಟ್ ಡ್ಯಾನ್ಸಿಂಗ್. ನನಗೆ ಸ್ಟೇಟ್ ಲೆವೆಲ್ ಅವಾರ್ಡ್ಸ್ ಎಲ್ಲ ಬಂದಿದೆ. ಬಟ್ ಇದೆಲ್ಲ ಮಾತು ಗೀತೆಲ್ಲ ಇರಲಿಲ್ಲ, ಅಷ್ಟು ನನಗೆ ಲೋ ಕಾನ್ಫಿಡೆನ್ಸ್ ಇದ್ದಿದ್ದು. ಇವಾಗ ನಾನು ಇದು ಹೊರಿಸ್ತಾ ಇದ್ದೀನಿ, ಲಿಪ್ ಬಾಮ್ ಏನಿದೆ, ಇವಾಗ ಲಿಪ್ ಲೈನರ್ ಹಾಕ್ಕೊತಾ ಇದ್ದೀನಿ. ಸೊ ಹಂಗಿದ್ದಿದ್ದು ಹುಡುಗಿ ಹಿಂಗಾಗಬೇಕು ಅಂತ ಅಂದರೆ ಅಗೇನ್ ಐ ಡಿಡ್ ಸರ್ಟನ್ ಮ್ಯಾನಿಫೆಸ್ಟೇಷನ್ ಪ್ರಾಕ್ಟಿಸಸ್. ನಾನು ಯಾವಾಗಲೇ ಲಿಪ್ಸ್ಟಿಕ್ ಹಾಕಿದ್ರು ಲಿಪ್ ಲೈನರ್ ಹಾಕ್ತೀನಿ. ತುಂಬ ಲಿಪ್ ಲೈನರ್ ಆ್ಯಕ್ಚುಲಿ ಡೆಫಿನಿಷನ್ ಕೊಡುತ್ತೆ ಆ್ಯಂಡ್ ಇನ್ನೊಂದು ಲಿಪ್ಸ್ಟಿಕ್ನ ಶೇಡ್ನ ಇನ್ನೊಂಚೂರು ಎನ್ಹ್ಯಾನ್ಸ್ ಮಾಡುತ್ತೆ. ಸೊ ನೀಟಾಗೆ ಲಿಪ್ ಲೈನರ್ ಹಾಕ್ಕೊಂಡು ಇವತ್ತು ಸ್ವಲ್ಪ ನ್ಯೂಡ್ ಶೇಡ್ ಲಿಪ್ಸ್ಟಿಕ್ ಹಾಕ್ತಾಯಿದ್ದೀನಿ. ಆ್ಯಂಡ್ ಯೂಶ್ವಲಿ ಟ್ರೆಡಿಷ್ನಲ್ ಔಟ್ಫಿಟ್ಸ್ಗೆ ನ್ಯೂಡ್ ಶೇಡ್ ಹಾಕಿದ್ರೆ ಚೆಂದ ಕಾಣುತ್ತೆ. ಆ್ಯಂಡ್ ಟ್ರೆಡಿಷ್ನಲ್ ಔಟ್ಫಿಟ್ಗೆ ಬಿಂದಿ ಇಲ್ಲ ಅಂದರೆ ಆಗೋದೇ ಇಲ್ಲ. ಆ್ಯಂಡ್ ದಿಸ್ ಇಸ್ ಮೈ ಫೇವ್ರೆಟ್ ಬಿಂದಿ. ಇನ್ನೇನು ಖಾಲಿ ಆಗೋಗ್ತಾ ಇದೆ, ಎಲ್ಲಿ ಸಿಗುತ್ತೆ ಹೇಳಿ. ಇದು ಕುಂಕುಮ್ ಸ್ಪಾಟ್ ಅಂತೆ, ಗೂಗಲಲ್ಲೂ ಹುಡುಕ್ತೀನಿ ನೋಡೋಣ. ಪರ್ಫೆಕ್ಟಾಗಿ ಸಕ್ಕದಾಗಿ ಬರುತ್ತೆ ಬಿಂದಿ ನೋಡಿ, ಲಕ್ಷಣ ಬಂದ್ಬಿಡ್ತಲ್ಲ. ಸೊ ಇಷ್ಟೇ ನಂದು ಮೇಕಪ್ ರೊಟೀನ್. ನೋಡಿ ಹೆಂಗೆ ಕಾಣಿಸ್ತಾ ಇದೆ, ಸಕ್ಕತ್ತಾಗಿದೆ ಅಲ್ಲ. ಸೊ ದಿಸ್ ಇಸ್ ಮೈ ಗೋ ಟು ಅಲ್ಲ, ಇದೊಂದೇ ನನಗೆ ಬರೋದು, ಇದೊಂದೇ ನಾನು ಮಾಡ್ಕೊಳ್ಳೋದು. ಸೊ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ. ಇನ್ನೂ ನಿಮಗೇನಾದರೂ ವಿಷನ್ ಬೋರ್ಡ್ ಬಗ್ಗೆ ಅಥವಾ ಮ್ಯಾನಿಫೆಸ್ಟೇಷನ್ ಬಗ್ಗೆ ಕಲಿಬೇಕು ಅಂತ ಅಂದರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ನಾನು ಮ್ಯಾನಿಫೆಸ್ಟೇಷನ್ ಪ್ರೋಗ್ರಾಮ್ಸ್ ತೊಗೊಳ್ತೀನಿ, ಕಾಲ್ಡ್ ಮ್ಯಾನಿಫೆಸ್ಟ್ ಯುವರ್ ಮ್ಯಾಜಿಕ್ ವಿತ್ ಅರ್ಪಿತಾ ಅಂತ, MMA ಅಂತ. ಆಲ್ರೆಡಿ ಇವಾಗ 22 ಬ್ಯಾಚಸ್ ಮುಗಿದಿದೆ. ಇನ್ನು ಜಾನ್ವರಿಯಿಂದ 23rd ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಎಲ್ಲ ಡೀಟೇಲ್ಸ್ ನಾನು ಇನ್ಸ್ಟಾಗ್ರಾಮಲ್ಲಿ ಕೊಡ್ತೀನಿ. ಡೂ ಫಾಲೋ ಮೀ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಏನಾದರೂ ನಿಮಗೆ ಡೌಟ್ ಇದೆ ರಿಗಾರ್ಡಿಂಗ್ ಮೇಕಪ್ ಅಥವಾ ಏನಾದರೂ ಕೇಳಬೇಕು ಸ್ಪೆಸಿಫಿಕ್ ಅಂತ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ನಾನು ಹೆಲ್ಪ್ ಮಾಡ್ತೀನಿ. ಆ್ಯಂಡ್ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.